ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 12 ನಮ್ಮ ಕರ್ತನ ಮಹತ್ವದ ಪ್ರವಾದನೆ. ಪುಟ 378. ಆದರೆ ನಮ್ಮ ಕರ್ತನು ಪೇತ್ರನನ್ನು ತೀವ್ರವಾಗಿ ಗದರಿಸಿದನು ಮತ್ತು ಎಲ್ಲಾ ಶಿಷ್ಯರು ಕ್ರಮೇಣವಾಗಿ ರಾಜ್ಯ ಮಹಿಮೆಯು ಇನ್ನೂ ದೂರದಲ್ಲಿದೆ ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಂಡರು ಮತ್ತು ಪ್ರಭುವು ತಮ್ಮನ್ನು ಬಿಟ್ಟು ಹೊರಟು ಹೋಗಬೇಕು ಹಾಗೂ ತಂದೆಯ ರಾಜ್ಯದ ಮಹಿಮೆಯೊಡನೆ ಕ್ರಿಸ್ತನು ಪುನಃ ಬರುವವರೆವಿಗೂ ಅವರನ್ನು ಮಾರ್ಗದರ್ಶಿಸಲು ಕಾಪಾಡಲು ಬೇರೊಬ್ಬ ಸಹಾಯಕನನ್ನು ಕಳಿಸುವನು, ಯಾರೆಂದರೆ ಸತ್ಯದ ಆತ್ಮನೇ. ಈ ಮನೋಧರ್ಮದಲ್ಲಿ ಮತ್ತು ದೇವಾಲಯವನ್ನು ಕುರಿತು ಕರ್ತನ ಹೊಸದಾದ ಪ್ರತಿಕ್ರಿಯೆಯು ಅವರ ಕಿವಿಗಳಲ್ಲಿ ಇನ್ನೂ ಧ್ವನಿಸುತ್ತಿರಲು ಇನ್ನೂ ಸ್ಪಷ್ಟವಾಗಿರದ ವಿಷಯವನ್ನು ಕುರಿತಂತೆ ಶಿಷ್ಯರಿಗೆ ತಮ್ಮ ಮನಸ್ಸಿನಲ್ಲಿ ಪ್ರಭುವನ್ನು ನಿರ್ದಿಷ್ಟವಾದ ಮಾಹಿತಿಗಾಗಿ ಅರಿಸಿದರು. ಮುಂದಿನ ಶೀರ್ಷಿಕೆ 3 ಪ್ರಶ್ನೆಗಳು. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಮೊದಲನೆಯದಾಗಿ, ಅದು ಯಾವಾಗ ಆಗುವುದು, ಅಂದರೆ ದೇವಾಲಯವು ಕೆಡವಲ್ಪಡುವುದು ಮುಂತಾದವು. ಎರಡನೆಯದಾಗಿ, ನೀನು ಪ್ರತ್ಯಕ್ಷನಾಗುವುದಕ್ಕೂ ಮತ್ತು ಮೂರನೆಯದಾಗಿ, ಲೋಕದ ಅಂತ್ಯಕ್ಕೂ ಅಂದರೆ ಯುಗದ ಸಮಾಪ್ತಿಗೂ ಸೂಚನೆಯೇನು, ನಮಗೆ ಹೇಳು. ಮತ್ತಾಯ 24:3. ನಿಸ್ಸಂದೇಹವಾಗಿ ಈ ಸದಾವಕಾಶ ಮತ್ತು ಪ್ರಶ್ನೆಯು ದೈವಿಕ ಅನುಗ್ರಹ ಉಳ್ಳದ್ದು, ಏಕೆಂದರೆ ಪ್ರವಾದನೆಯು ಪ್ರಶ್ನೆಯನ್ನು ಕೇಳಿದವರಿಗಿಂತಲೂ ಈ ಸುಗ್ಗಿಯ ಕಾಲದಲ್ಲಿ ಜೀವಿಸುತ್ತಿರುವ ದೇವಜನರಿಗೆ ಬೋಧಿಸುವಂತೆ ಖಂಡಿತವಾಗಿ ಉದ್ದೇಶಿತವಾಗಿದೆ. ಈ ಪ್ರವಾದನೆಯನ್ನು ಅಧ್ಯಯನ ಮಾಡುವಾಗ ಈ ಪ್ರಶ್ನೆಗೆ ಯಾವುದು ಸ್ಫೂರ್ತಿದಾಯಕ ಉತ್ತರವೆಂಬುದನ್ನು ಅವಶ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ. ಮತ್ತಾಯ, ಮಾರ್ಕ ಮತ್ತು ಲೂಕ ಈ 3 ಧರ್ಮ ಪ್ರಚಾರಕರು ಬಹಳ ಮಟ್ಟಿಗೆ ಸಮಾನ ರೂಪತೆಯಿಂದ ಕೊಟ್ಟಿರುತ್ತಾರೆ. ಅದೇ ಮತ್ತಾಯನು ಅತ್ಯಂತ ಸಮಗ್ರವಾಗಿ ಮತ್ತು ಕ್ರಮದಿಂದ ಬರೆಯುವವನಾಗಿದ್ದರಿಂದ ನಾವು ಸಾಮಾನ್ಯವಾಗಿ ಆತನ ನಿರೂಪಣೆಯನ್ನು ಅನುಸರಿಸುತ್ತೇವೆ ಮತ್ತು ಇತರ ಸುವಾರ್ತೆಯಲ್ಲಿ ಯಾವುದೇ ಮಾರ್ಪಾಟು ಇದ್ದರೆ ಮುಂದೆ ತರುತ್ತೇವೆ. ಮುಂದಿನ ಶೀರ್ಷಿಕೆ ಸುಳ್ಳು ಕ್ರೈಸ್ತರ ಬಗ್ಗೆ ಎಚ್ಚರವಾಗಿರಿ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ, ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಮತ್ತಾಯ 24:4 ಮತ್ತು 5. ಗಮನಿಯೇಲನು ತನ್ನ ಭಾಷಣದಲ್ಲಿ ಈ ಇಬ್ಬರು ಸುಳ್ಳು ಕ್ರೈಸ್ತರನ್ನು ಕುರಿತು ಅಪೊಸ್ತಲರ ಕೃತ್ಯಗಳು 5:36-37 ಉಲ್ಲೇಖಿಸಿದ್ದಾನೆ ಮತ್ತು ಇತರ ಕೆಲವರು ಸಾಕಷ್ಟು ಯಹೂದ್ಯರನ್ನು ವಂಚಿಸಿದರು ಎಂಬುದಾಗಿ ಚರಿತ್ರೆ ತಿಳಿಸುತ್ತದೆ. ಇದರಲ್ಲಿ ಅತ್ಯಂತ ಗಮನಾರ್ಹರಾದವರು ಸ್ಮುರ್ನಾದ ಸಬ್ಬತೈ ಲೇವಿ ಎಂಬುವವರು ಕ್ರಿಸ್ತಶಕ 1648 ತನ್ನನ್ನು ದೇವರ ಮೊದಲನೆಯ ಪುತ್ರನು, ಮೆಸ್ಸಿಯನು, ಇಸ್ರಾಯೇಲ್ಯರ ರಕ್ಷಕನು ಎಂಬುದಾಗಿ ಘೋಷಿಸಿಕೊಂಡನು ಮತ್ತು ರಾಜ್ಯವನ್ನು ಮತ್ತು ಸಮೃದ್ಧಿಯನ್ನು ಪುನರ್ಸ್ಥಾಪಿಸುವುದಾಗಿ ವಾಗ್ದಾನವಿತ್ತನು. ಚರಿತ್ರೆಗಾರನು ತಿಳಿಸುವಂತೆ ಸಬ್ಬತೈ ಲೇವಿಯ ಅಂದರೆ ಸ್ಮುರ್ನಾದಲ್ಲಿ ಎಷ್ಟರ ಮಟ್ಟಿಗೆ ಚಾಲ್ತಿಯಲ್ಲಿದ್ದನೆಂದರೆ ಆತನ ಕೆಲವು ಅನುಯಾಯಿಗಳು ಪ್ರವಾದಿಸುತ್ತಾ ವಿಚಿತ್ರ ಭಾವಪರವಶತೆಗೊಳಗಾದವರು. ಬೆಳೆಯುತ್ತಿರುವ ಆತನ ರಾಜ್ಯದ ಬಗ್ಗೆ 400 ಜನ ಪುರುಷರು ಮತ್ತು ಮಹಿಳೆಯರು ಪ್ರವಾದಿಸಿದರು. ಕೆಲವು ಕಾಲದವರೆವಿಗೂ ಜನರು ದುರ್ಮಾರ್ಗವನ್ನು ಹೊಂದಿದವರಂತೆ ನಡೆದುಕೊಂಡರು. ಕೆಲವರು ಸಮಾಧಿ ಸ್ಥಿತಿಗೆ ತಲುಪಿದರು, ಬಾಯಿಯಿಂದ ನೊರೆ ಕಾರುತ್ತಾ ತಮ್ಮ ಮುಂದಿನ ಸಮೃದ್ಧಿಯನ್ನು ಎಣಿಕೆ ಮಾಡುತ್ತಾ ಯೂದದ ಸಿಂಹನ ಬಗ್ಗೆ ಮತ್ತು ಸಬ್ಬತೈನ ವಿಜಯದ ಬಗ್ಗೆ ದೃಶ್ಯಗಳನ್ನು ಕಲ್ಪಿಸಿಕೊಂಡರು. ಇದು ಸಂದೇಹವಿಲ್ಲದೆ ಯೋವೇಲನ ಪ್ರವಾದನೆಯ ಸೈತಾನನ ನಕಲಿ ನೆರವೇರುವಿಕೆಯಾಗಿದೆ. ಯೋವೇಲ 2:29. ಈಗ ಆಧುನಿಕ ಕಾಲಗಳಲ್ಲಿಯೂ ಸಹ ಧಾರ್ಮಿಕ ಪುನಶ್ಚೇತನ ಸಭೆಗಳಲ್ಲಿ ಹೆಚ್ಚು ನಕಲಿ ಪವಿತ್ರಾತ್ಮವನ್ನು ಕಾಣಬಹುದಾಗಿದೆ. ಎಲ್ಲವೂ ಸೇರಿದಂತೆ ಸುಮಾರು 50 ಅಥವಾ ಅದಕ್ಕೂ ಹೆಚ್ಚು ಸುಳ್ಳು ಕ್ರೈಸ್ತರು ಇದ್ದರು, ಪುರುಷರು ಮತ್ತು ಮಹಿಳೆಯರು. ಅದರಲ್ಲಿ ಅನೇಕರು ಸಂದೇಹವಿಲ್ಲದೆ ಹುಚ್ಚು ಹಿಡಿದವರು, ದುರಾತ್ಮದಿಂದ ದೆವ್ವ ಹಿಡಿದವರು. ಆದರೆ ಇವು ಎಲ್ಲವೂ ಒಟ್ಟು ಸೇರಿ ಅನೇಕರನ್ನು ವಂಚಿಸಿದವು ಎಂದು ಹೇಳಲಾಗದು. ಅನೇಕರನ್ನು ವಂಚಿಸುವ ರೀತಿಯುಳ್ಳವುಗಳ ಬಗ್ಗೆ ನಮ್ಮ ಕರ್ತನು ಇಲ್ಲಿ ಎಚ್ಚರಿಸಿದ್ದಾನೆ ಮತ್ತು ನಂತರ ಆತನ ಪ್ರವಾದನೆಯಲ್ಲಿ ಈ ಸಂಬಂಧವಾಗಿ ನಾವು ಮುಖ್ಯವಾಗಿ ಅನೇಕರನ್ನು ವಂಚಿಸಿರುವ ಕ್ರಿಸ್ತ ವಿರೋಧಿಗಳನ್ನು ಪರೀಕ್ಷಿಸೋಣ.